ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಪಿ ಯು ಸಿ ಆದಮೇಲೇನು ತುಂಬ ಜನರ ಕ್ವೆಶನ್ಸ್. ಪಿ ಯು ಸಿ ಆದಮೇಲೇನು ತುಂಬ ಜನರ ತಲೆಯಲ್ಲಿ ತುಂಬ ವಿಷಯಗಳಿರುತ್ತವೆ, ಇದು ಅದು ಅಂತ. ಜಸ್ಟ್ ಒಂದು ಪ್ರಾಬಬಲ್ ಬ್ರೀಫ್ ಕೊಡ್ತಾ ಇದ್ದೀನಿ, ಯಾವ್ಯಾವ ಸ್ಟ್ರೀಮ್ಸ್ಗಳಿದ್ದಾವೆ, ಏನೇನು ಪಾಸಿಬಿಲಿಟಿ ಇದೆ ಅಂತ ಆಫ್ಟರ್ ಪಿ ಯು ಸಿ. ಬಿಕಾಸ್ ನಾವು ಪಿ ಯುನ ಮೈಲ್ ಸ್ಟೋನ್, ಮೈಲಿಗಲ್ಲು ಅಂತ ಕರಿತೀವಿ. ವೈ? ಬಿಕಾಸ್ ಅಪ್ ಟು ಪಿ ಯು ಸಿ ಮಾತ್ರನೇ ನಾವು ಎಫರ್ಟ್ ಹಾಕಿದ್ದಕ್ಕೆ ತಕ್ಕನಂಗೆ ನಮಗೆ ರಿಸಲ್ಟ್ಸ್ ಅವ್ರಿಸ್ತಾ ಇರುತ್ತೆ. ಎಬೋ ದಟ್ ಏನಾಗುತ್ತೆ, ನಾವು ಯಾವುದೇ ಸ್ಟ್ರೀಮ್ಗೆ ಹೋದ್ರೂ ನಮ್ಮ ಎಫರ್ಟು, ಸ್ಕಿಲ್ಲು ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವ್ಯಾವ ಥರ ಅಂತ ಜಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ನಾನು ಟ್ಯಾಗ್ಲೈನೇ ಹಾಕಿದ್ದೀನಿ, ವಾಟ್ ಟು ಡೂ ಆಫ್ಟರ್ ಪಿ ಯು ಸಿ. ಪಿ ಯು ಸಿ ಆದಮೇಲೆ ಕೆರಿಯರ್ ಆಪ್ಷನ್ಸ್ಗಳು ಹೇಗಿರುತ್ತೆ, ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಬಗ್ಗೆದಲ್ಲಿ ನೋಡೋಣ. ಆ್ಯಂಡ್ ಇದಾದಮೇಲೆ ಇನ್ನೂ 3 ವಿಡಿಯೋಗಳು ಬರ್ತವೆ ಸಪ್ರೇಟಾಗಿ, ಸೈನ್ಸ್ ಮತ್ತು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟ್ರೀಮಲ್ಲಿ. ಅವುಗಳನ್ನ ಓದಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿರುತ್ತೆ. ಜಸ್ಟ್ ವೆಯ್ಟ್ ಫಾರ್ ದಟ್ ಆ್ಯಂಡ್ ಲೆಟ್ ಇಟ್ ಬಿ. ದಟ್ ಸೆಕೆಂಡ್ ಥಿಂಗ್. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಡೇಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟ್ ದ ಕ್ಲಾಸ್. ಸೊ ಇವತ್ತು ನೋಡೋಣ ವಾಟ್ ಟು ಡೂ ಆಫ್ಟರ್ ಪಿ ಯು ಸಿ. ಸೊ ಅದಕ್ಕೆ ನಾನು ಟ್ಯಾಗ್ಲೈನ್ ಹಾಕಿದ್ದೀನಿ, ಎಕ್ಸ್ಪ್ಲೋರಿಂಗ್ ಕೆರಿಯರ್ ಆಪ್ಷನ್ ಆಫ್ಟರ್ ಪ್ರೀ ಯೂನಿವರ್ಸಿಟಿ ಕೋರ್ಸ್. ಪ್ರೀ ಯೂನಿವರ್ಸಿಟಿಯ ಕೋರ್ಸ್ ಆದಮೇಲೆ, ಅಂದರೆ ಪಿ ಯು ಸಿ ಮುಗಿದ ಮೇಲೆ ಕೆರಿಯರ್ ಆಪ್ಷನ್ಸ್ಗಳು ಏನೇನಿರುತ್ತೆ. ನಮಗೆ ಅಪ್ ಟು ಪಿ ಯು ಸಿ ತುಂಬ ಜನ ಫಿಕ್ಸ್ ಆಗಿರ್ತಾರೆ, 1 to 10th ಈ ಸ್ಕೂಲು. ಪಿ ಯು ಸಿನಲ್ಲಿ ನನ್ನ ಮಗ ಅಥವಾ ನನ್ನ ಮಕ್ಕಳು ಅಥವಾ ನಾನು ಸೈನ್ಸ್ ತೊಗೋಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು, ಇಂಜಿನಿಯರೇ ಆಗಬೇಕು, ಅಥವಾ ಮೆಡಿಕಲ್ ತೊಗೋಬೇಕು. ಇದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ? ಸೊ ಅದ್ರ ಬಗ್ಗೆ ಇವತ್ತು ನೋಡೋಣ ನಾವು. ದೆನ್ ಸ್ಟಾರ್ಟ್ ದ ಕ್ಲಾಸ್. ಸೊ ದಟ್ ಇಂಟ್ರಡಕ್ಷನ್ ಏನೇನು ಹೇಳ್ತೀನಿ ಅನ್ನೋದ್ರ ಬಗ್ಗೆ ಇಂಟ್ರಡಕ್ಷನ್ ಹಾಕಿದ್ದೀನಿ. ದ ಬ್ರೀಫ್ ಯು ಓವರ್ ಯು ಆಫ್ ದ ಪಿ ಯು ಸಿ. ಇಂಪಾರ್ಟೆನ್ಸ್ ಆಫ್ ದ ಚೂಸಿಂಗ್ ದ ರೈಟ್ ಪಾತ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದ ಸೆಕೆಂಡ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆನ್ಸ್ ಆಫ್ ಚೂಸಿಂಗ್ ದ ರೈಟ್ ಪಾತ್. ಯಾಕೆ ಅಂತಂದರೆ, ಒಳ್ಳೆ ಟೈಮಲ್ಲಿ ರೈಟ್ ಪಾತ್ನ ಚೂಸ್ ಮಾಡಬೇಕು. ಅದರ್ವೈಸ್ ಬರೋ ಎಲ್ಲವುದು ನೆಗೆಟಿವ್ ಆಗೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎ ಅನ್ನೋ ಒಬ್ಬ ಹುಡುಗ ಇದ್ದ, ಬಿ ಅನ್ನೋ ಒಬ್ಬ ಹುಡುಗ ಇದ್ದ. ಸೊ ಇಬ್ಬರು ಅಕ್ಕಪಕ್ಕದ ಮನೇಲೇ ಓದ್ತಾ ಇದ್ರು. ಇಬ್ಬರೂ 1 to 10th ಒಂದೇ ಸ್ಕೂಲು, ಪಿ ಯು ಕೂಡ ಒಂದೇ ಕಾಲೇಜ್. ಸೊ ಇಬ್ಬರು ಕೂಡ ಸೈನ್ಸ್ ಸ್ಟ್ರೀಮೇ ತೊಗೋತಾ ಇದ್ರು. ದ ಓನ್ಲಿ ಥಿಂಗ್ ಈಸ್, ಎ ಅನ್ನೋನು ಜಾಸ್ತಿ ಓದ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ ಮೇನ್ಲಿ. ಬಟ್ ಬಿ ಅನ್ನೋರು ಸ್ವಲ್ಪ ಕಮ್ಮಿ ಓದ್ತಾ ಇದ್ದ, ಕಂಪೇರಬಲಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ಇವ್ರದ್ದು 90+% ಇರ್ತಿತ್ತು, ಸೊ ಇವ್ರದ್ದು 90+% ಇರ್ತಿರಲಿಲ್ಲ. ಹೀಗಿದ್ದು ಆಫ್ಟರ್ ಪಿ ಯು ಸಿ ಏನಾಯಿತು, ಅದು ಇಂಪಾರ್ಟೆಂಟ್. ಸೊ ಪಿ ಯು ಸಿನಲ್ಲಿ ಮಾರ್ಕ್ಸ್ ಏನು ತೊಗೊಂಡ್ರು? ಸೊ ಪಿ ಯು ಸಿನಲ್ಲಿ ಎ, ಬಿ. ಸೊ ಪಿ ಯು ಸಿನಲ್ಲಿ ಎ ಅನ್ನೋ ಹುಡುಗಂದು ಆಲ್ಮೋಸ್ಟ್ ಅವ್ನು ಜಾಸ್ತಿ ಓದ್ತಿದ್ದ, ಚೆನ್ನಾಗೇ ಓದ್ತಾ ಇದ್ದ ಆಬ್ವಿಯಸ್ಲಿ. ಹಾಗಾಗಿ ಅವನದು 98% ಬಂತು ಅಂತ ಅಂದ್ಕೊಳ್ಳೋಣ. 98% ಬಂತು. ಬಟ್ ಬಿ ಅನ್ನೋನು ಮುಂಚೆಯಿಂದನೂ ಚೆನ್ನಾಗಿ ಓದ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಅಷ್ಟು ಐ ಕ್ಯೂ ಇರಲಿಲ್ಲ. ಡಿಪೆಂಡ್ಸ್ ಓನ್ಲಿ ಫಾರ್ ಅಕಾಡೆಮಿಕ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಅವನದು ಆಲ್ಮೋಸ್ಟ್ ಒಂದು 70% ತೊಗೊಂಡ ಅಂದ್ಕೊಳ್ಳೋಣ. ಸೊ ಒಂದು 70% ತೊಗೊಂಡ ಪಿ ಯು ಸಿಯಲ್ಲಿ. ಎಲ್ಲಿ? ಪಿ ಯು ಸಿ. ಸೊ ಪಿ ಯು ಸಿಯಲ್ಲಿ ಇಷ್ಟು ಪರ್ಸೆಂಟೇಜ್ ತೊಗೊಂಡ್ರು. ಸೊ ಆಫ್ಟರ್ ದಟ್ ಏನಾಯಿತು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ನಾನು ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ, ದ ರೈಟ್ ಪಾತ್, ರೈಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಈ ಕತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಎ ಅನ್ನೋ ವ್ಯಕ್ತಿದು ಆಬ್ವಿಯಸ್ಲಿ 98% ಇತ್ತು, ಬಿ ಅನ್ನೋದು 70% ಇತ್ತು. ಆಬ್ವಿಯಸ್ಲಿ ಆಪರ್ಚುನಿಟೀಸ್ ಯಾರಿಗೆ ಜಾಸ್ತಿ ಇರುತ್ತೆ? ಎ ಅನ್ನೋರಿಗೆ ಜಾಸ್ತಿ ಇರುತ್ತೆ, ಬಿ ಅನ್ನೋರಿಗೆ ಕಮ್ಮಿ ಇರುತ್ತೆ. ಸೊ ಏನಾಯಿತು, ಆಬ್ವಿಯಸ್ಲಿ ಎ ಅನ್ನೋದು 98% ಇದ್ದಿದ್ದರಿಂದ ಕಾಲೇಜ್ಗಳೇ ಅವ್ರ ಮನೆಗೆ ಹುಡುಕೊಂಡು ಬಂದರು. ಸೊ ಆ ಏರಿಯಾದಲ್ಲಿರೋ ಲಿಮಿಟೆಡ್ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜು ಸಿಕ್ತು. ಸೊ ಕಾಲೇಜ್ ಬ್ಯಾಕ್ಗ್ರೌಂಡ್ ಬಗ್ಗೆ ಆಗಲಿ, ಕಾಲೇಜ್ ಏನದ್ರ ಬಗ್ಗೆ ಆಗಲಿ ಅವ್ನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಜಸ್ಟ್ ಅವ್ನು ಯಾವ ಕಾಲೇಜ್ ಬಂತೋ ಆ ಕಾಲೇಜ್ ಹತ್ತಿರ ಇದೆಯಾ ಮನೆಗೆ ನೋಡ್ದ. ಆ್ಯಂಡ್ ಅವ್ನ ತಲೆಯಲ್ಲಿ ಒಂದು ಕೂತಿತ್ತು ಚೆನ್ನಾಗಿ, ಏನು ಅಂತಂದರೆ, ಯಾವ ಕಾಲೇಜ್ಗೆ ಹೋದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿ ಓದೋದು ಇಂಪಾರ್ಟೆಂಟ್, ನಾನು ಚೆನ್ನಾಗಿ ಓದಿದ್ರೆ ಸಾಕು. ಇದನ್ನು ನಾವು ಚಿಕ್ಕ ವಯಸ್ಸಿಂದ ನಂಬ್ಕೊಂಡು ಬಂದಿರ್ತೀವಿ. ಅಟ್ ದ ಸೇಮ್ ಪಾಯಿಂಟ್ ಅವ್ನ ತಲೆಯಲ್ಲಿ ಓದೇ ಇತ್ತು. ಅವನು ಏನು ಮಾಡಿದೆ, ಚೆನ್ನಾಗಿ ಓದಿರಾಯ್ತು ಅಂತ ಸಿಕ್ಕಿದ ಕಾಲೇಜ್ ಯಾವುದೋ ಒಂದು ಕಾಲೇಜ್ಗೆ ಜಾಯಿನ್ ಆದ. ಯಾವುದೋ ಒಂದು ಟೆಕ್ನಾಲಜಿಗೆ ಜಾಯಿನ್ ಆದ. ಆದರೆ ಬಿ ಅನ್ನೋನಿಗೆ ಎಲ್ಲ ಕಡೆಯಿಂದ ಆಪ್ಷನ್ ಸಿಗಲಿಲ್ಲ, ಅವನೇ ಹೋಗಬೇಕು. ಸೊ ಅವನು ಒಳ್ಳೆ ಕಾಲೇಜ್ಗೆ ಹೋದ. ಲೈಕ್ವೈಸ್ ದುಡ್ಡು ಜಾಸ್ತಿ ಆಯಿತು. ಸೊ ಎಲ್ಲ ಕಡೆ ಸಿಗಲ್ಲ ಅಂತ ಗೊತ್ತಾಯಿತು ಅವನಿಗೆ. ಅವನೇ ಹುಡ್ಕೊಂಡು ಹೋದ. ಸೊ ಹಿ ಮೂವ್ ಟು ದ ಬ್ಯಾಂಗ್ಳೂರ್ ಕಾಲೇಜ್. ಸೊ ಬ್ಯಾಂಗ್ಳೂರಲ್ಲಿ ಯಾವುದೋ ಒಂದು ಒಳ್ಳೆ ಕಾಲೇಜ್ಗೆ ಹೋದ. ಒಳ್ಳೆ ಕಾಲೇಜ್ಗೆ ಹೋಗಿ ದುಡ್ಡು ಜಾಸ್ತಿ ಆಯಿತು, ಅವ್ನಿಗೆ ಆಪ್ಷನ್ ಸಿಕ್ಕಿದ್ದೆ ಅಲ್ಲಿ. ಸೊ ಆಪ್ಷನ್ ಸಿಕ್ಕಿದ ಅಲ್ಲಿ ಹೋದ, ಜಾಯಿನ್ ಆದ. ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಯಿತು. ಆ್ಯಂಡ್ ಈ ಓದೋ ಅಕಾಡೆಮಿಕ್ ಇದೆಯಲ್ಲ, ಸೇಮ್ ಕಂಟಿನ್ಯೂ ಆಯಿತು. ಹೇಗೆ ಅಂತಂದರೆ, ಎ ಅನ್ನೋ ಒಂದು
ಇಬ್ಬರು ಇಂಜಿನಿಯರಿಂಗೇ ತೊಗೊಂಡ್ರು ಅಂದ್ಕೊಳ್ಳೋಣ, ಬಟ್ ಕಾಲೇಜ್ ಮಾತ್ರ ಚೇಂಜ್ ಅಷ್ಟೇ. ಒಬ್ಬಂದು ಬ್ಯಾಂಗ್ಳೂರು ಕಾಲೇಜು, ಇನ್ನೊಬ್ಬಂದು ಹತ್ತಿರ ಅವ್ನ ಮನೆ ಹತ್ತಿರ ಯಾವ್ದು ಕಾಲೇಜ್ ಇರುತ್ತೋ ಅದೇ ಕಾಲೇಜು. ಬಟ್ ಅವ್ನ ತಲೆಯಲ್ಲಿ ನಾನು ಹೇಳ್ತಿರೋದಿಷ್ಟೇ, ಅವ್ನ ತಲೆಯಲ್ಲಿ ಕೂತಿದ್ದಿಷ್ಟೇ, ಕಾಲೇಜ್ ಇಂಪಾರ್ಟೆಂಟ್ ಏನಲ್ಲ. ನಾವು ಯಾವ ಕಾಲೇಜ್ಗೆ ಹೋಗ್ತೀವೋ ನಾನು ಚೆನ್ನಾಗಿ ಓದಿದ್ರೆ ಸಾಕು ಅಷ್ಟೇ. ಬಟ್ ಬಿ ಅನ್ನೋದು ಹಂಗಲ್ಲ, ಕಾಲೇಜ್ ತುಂಬ ಚೆನ್ನಾಗಿರಬೇಕು, ಕಾಲೇಜಿಗೆ ಪ್ಲೇಸ್ಮೆಂಟ್ಸ್ಗಳು ಚೆನ್ನಾಗಿ ಬರಬೇಕು ಅಂಥ ಕಾಲೇಜ್ ಅವನು ಹುಡುಕ್ತ. ಕಷ್ಟ ಆದರೂ ದುಡ್ಡು ಜಾಸ್ತಿ ಆದರೂ ಹೋಗಿ ಅಲ್ಲಿ ಜಾಯಿನ್ ಆದ. ಆಫ್ಟರ್ ದಟ್ ಏನಾಯಿತು, ಇವರು ಓದೋ ಅಕಾಡೆಮಿಕ್ಕು ಹೀಗೆ ಕಂಟಿನ್ಯೂ ಆಯಿತು. ಸೊ ಏದು ಎಲ್ಲ ಸೆಮ್ಮಲ್ಲೂ ಕೂಡ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಆ್ಯಂಡ್ ಫೋರ್ತ್ ಯಾವುದು ಬ್ಯಾಕ್ಲಾಗ್ ಇಲ್ಲ, ಎಲ್ಲ ಕ್ಲಿಯರ್ ಆಯಿತು. ಆ್ಯಂಡ್ ಅಟ್ ದ ಫೋರ್ತ್ ಸೆಮ್ ಇಂಪಾರ್ಟೆಂಟ್ ದ ಫೋರ್ತ್ ಸೆಮ್. ಬಟ್ ಬಿದೇನಾಯಿತು, ಎಲ್ಲ ಸೆಮ್ಮಲ್ಲೂ ಒಂದೊಂದಾದರೂ ಬ್ಯಾಕ್ಲಾಗ್ ಆಯಿತು. ವೈ? ಬಿಕಾಸ್ ಇಂಜಿನಿಯರಿಂಗ್ ಶುಡ್ ಬಿ ದ ಬ್ಯಾಕ್ಲಾಗ್ ಸಬ್ಜೆಕ್ಟ್, ರೈಟ್? ಬ್ಯಾಕ್ಲಾಗ್ ಇಲ್ಲ ಅಂದರೆ ಇಂಜಿನಿಯರಿಂಗ್ ಕ್ಲಿಯರ್ ಆಗಲ್ಲ ಅನ್ನೋದು ಮೈಂಡ್ಸೆಟ್ಟು. ಸ್ಟಿಲ್ ಬಿದು ಯಾವುದೇ ಇನ್ಕ್ರೀಸ್ ಇನ್ ಗ್ರೋತ್ ಅಂತ ಏನಿರಲಿಲ್ಲ, ಬಟ್ ಆ್ಯಾವ್ರೇಜಲ್ಲಿ ಆಯಿತು. ಒಂದೆರಡು ಬ್ಯಾಕ್ಲಾಗ್ ಆಯಿತು, ಬಟ್ ಫೋರ್ತ್ ಸೆಮ್ಮಿಗೆ ಬರೋಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಯಿತು. ಆ್ಯಂಡ್ ಅಟ್ ದ ಫೋರ್ತ್ ಸೆಮ್ ಇಬ್ಬರಿಗೂ ಕೂಡ ಕ್ಯಾಂಪಸ್ ಬಂತು, ಎರಡೂ ಕಾಲೇಜಲ್ಲಿ ಕೂಡ ಕ್ಯಾಂಪಸ್ ಬಂತು. ಬಿ ಹೋಗಿ ಜಾಯಿನ್ ಆಗಿದ್ದಿದ್ದು ಬ್ಯಾಂಗ್ಳೂರು ಕಾಲೇಜಲ್ಲಿ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಅವ್ನು ಹುಡುಕಿದ್ದು ಕೂಡ ಒಳ್ಳೆ ಪ್ಲೇಸ್ಮೆಂಟ್, ಒಳ್ಳೆ ಕಂಪನಿಗಳು, ಚೆನ್ನಾಗಿರೋ ಕಂಪನಿಗಳು ಬರಬೇಕು ಅಂತ ಕಾಲೇಜ್ ಹುಡುಕಿದ್ದ. ಬಟ್ ಎ ಅನ್ನೋನು ನಾರ್ಮಲ್ ಕಾಲೇಜೇ ಹುಡುಕಿದ್ದ. ಹಾಗಾಗಿ ಎ ಅನ್ನೋ ಇಂಜಿನಿಯರಿಂಗ್ ಕಾಲೇಜ್ಗೂ ಕಂಪನಿಗಳು ಬಂದವು, ಬಿ ಅನ್ನೋ ವ್ಯಕ್ತಿ ಹೋಗಿದ್ದ ಕಾಲೇಜ್ಗೂ ಕೂಡ ಕಂಪನಿಗಳು ಬಂದವು. ಬಟ್ ಎ ಅನ್ನೋ ಕಾಲೇಜಿಗೆ ಬಂದಿದ್ದ ಕಂಪನಿಗಳಲ್ಲಿ ದಿ ಬೆಸ್ಟ್ ಕಂಪನಿ ಎ ಅನ್ನೋನ್ನ ಸೆಲೆಕ್ಟ್ ಮಾಡಿತು. ಅವನ ಪರ್ ಆ್ಯನಮ್ 8 lakh ಪರ್ ಆ್ಯನಮ್, ಹೋಗಲಿ ಒಂದು 6 lakh ಪರ್ ಆ್ಯನಮ್ ಅಂದ್ಕೊಳ್ಳೋಣ. ಫ್ರೆಷರ್, ಕ್ಯಾಂಪಸ್ ಆಗಿದೆ. ಆಬ್ವಿಯಸ್ಲಿ ಕ್ಯಾಂಪಸ್ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ, ಏನಾಗುತ್ತೆ ಇದಾಗುತ್ತೆ ಅಂತ. ಒಂದು ಕಂಪನಿ ಬರುತ್ತೆ, ನಮ್ಮನ್ನು ಫ್ರಮ್ ದ ಕಾಲೇಜಿಂದನೇ ಓಕೆ ಯು ಆರ್ ಹೈರ್ಡ್ ಅಂತ ಹೇಳಿ ಹೋಗ್ತು. ಸೊ ದಟ್ಸ್ ಬಿ ಎ ಅನ್ನೋನಿಗೆ ಅಲ್ಲಿ ಜಾಬ್ ಆಯಿತು. ಸೊ ದಿ ಬೆಸ್ಟ್ ಬಂದಿದ್ರಲ್ಲೇ ದಿ ಬೆಸ್ಟ್ ಕಂಪನಿ ಅವನನ್ನು ಸೆಲೆಕ್ಟ್ ಮಾಡಿದ್ದು. ಅವನ ಪ್ಯಾಕೇಜ್ ಏನಾಯಿತು ಅಂದರೆ 6 lakh ಪರ್ ಆ್ಯನಮ್, 6 lakh ಪರ್ ಆ್ಯನಮ್. ಆ್ಯಂಡ್ ಬಿ ಅನ್ನೋನು ಹೋಗಿದ್ದ ಕಾಲೇಜಲ್ಲಿ ಬಂದಿದ್ದವೆಲ್ಲ ಬೆಸ್ಟ್ ಕಂಪನಿಗಳೇ. ಸೊ ಲೈಕ್ ಇನ್ಫೋಸಿಸ್, TCS, ಈ ಥರ ಬಂದಿದ್ದ ಕಂಪನಿಗಳಲ್ಲಿ ಒಂದು ಮಿಡಲ್ ಆವ್ರೇಜ್ ಕಂಪನಿ ಯಾವುದೋ ಒಂದು ತುಂಬ ಕಷ್ಟಪಟ್ಟು ಇವನ ಸ್ಕಿಲ್ ಬೇಸ್ಡಲ್ಲಿ ಅವನಿಗೆ ಜಾಬ್ ಸಿಕ್ತು. ಸೊ ಅವನ ಒಂದು ಪ್ಯಾಕೇಜ್ ಬಂದು 9 lakh ಪರ್ ಆ್ಯನಮ್. ಇದಕ್ಕಿಂತ ಇನ್ಕ್ರಿಮೆಂಟಲ್ಲೂ ಇರುತ್ತೆ, ಇದಕ್ಕಿಂತ ಇನ್ಕ್ರೀಸಲ್ಲಿ ಕೂಡ ಇರುತ್ತೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕಂಪನಿ. ನಾನು ವ್ಯತ್ಯಾಸ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ 6, 9 ಜಸ್ಟ್ ನೋಡೋದಕ್ಕೆ 3 ಡಿಫರ್ ಇರ್ಬೋದು, ಬಟ್ ರಿಯಲ್ ಆಗಿ ತೊಗೊಂಡ್ರೆ 3 lakh ಪರ್ ಆ್ಯನಮ್, 3 ಲಕ್ಷ ವರ್ಷಕ್ಕೆ ನಾವು ಡಿಫರ್. ಆ್ಯಂಡ್ ಇವನು ಹೋಗಿರೋ ಮಿಡಲ್ ಆವ್ರೇಜ್ ಕಂಪನಿಯಿಂದ ಶಿಫ್ಟ್ ಆದರೆ ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಆಬ್ವಿಯಸ್ಲಿ. ಸೊ ಈ ಎರಡೂ ಕತೆ ಅಬ್ಸರ್ವ್ ಮಾಡಿ. ಎ ಅನ್ನೋನು ಚೆನ್ನಾಗಿ ಓದ್ತಿದ್ದ, ಬಿ ಅನ್ನೋನು ಕಮ್ಮಿ ಓದ್ತಿದ್ದ. ಸ್ಟಿಲ್ ಬಿ ಅನ್ನೋನಿಗೆ ಅಮೌಂಟ್ ಜಾಸ್ತಿ ಸಿಕ್ತು. ಯಾಕೆ? ವೈ? ಬಿಕಾಸ್ ದಟ್ಸ್ ಡಿಪೆಂಡ್ಸ್ ಅಪಾನ್ ದ ಕಾಲೇಜ್. ಸೊ ಆಫ್ಟರ್ PUC ನಾವು ಏನನ್ನು ತಗೋತೀವಿ ಅನ್ನೋದಕ್ಕಿಂತ ಯಾವ ಜಾಗದಲ್ಲಿ, ಯಾವ ಕಾಲೇಜಲ್ಲಿ ನಾವು ಕೆರಿಯರ್ನ ಕಂಟಿನ್ಯೂ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಅದಕ್ಕೆ ನಿಮ್ಗಾಗಲೇ ಹೇಳಿದ್ದು, ದಿಸ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆನ್ಸ್ ಆಫ್ ದ ಚೂಸಿಂಗ್ ದ ರೈಟ್ ಪಾತ್ ಅಟ್ ರೈಟ್ ಟೈಮ್. ಸೊ ಅದೇ ರೀಸನ್ಗೆ ಈ ಕತೆ ನಾನು ನಿಮ್ಗೆ ಹೇಳಿದ್ದು. ಎ ಅನ್ನೋ ತಲೆಯಲ್ಲಿ ಫಿಕ್ಸ್ ಇತ್ತು, ನಾನು ಓದಿದರೆ ಸಾಕು. ಎಸ್, ನೀವು ಓದಿದ್ರೇ ಸಾಕು, ಬಟ್ ಆಫ್ಟರ್ PUC ಅಲ್ಲ. PUCವರೆಗೂ ನೀವೇನು ಎಫರ್ಟ್ ಹಾಕ್ತೀರಾ, ಫಾರ್ ಎಕ್ಸಾಂಪಲ್ CETಗೆ ನೀವು ತುಂಬ ಎಫರ್ಟ್ ಹಾಕ್ತೀರಾ, ಅಥವಾ ನೀಟಿಗೆ ತುಂಬ ಎಫರ್ಟ್ ಹಾಕ್ತೀರಾ, JEEಗೆ ತುಂಬ ಎಫರ್ಟ್ ಹಾಕ್ತೀರಾ, ಯು ಗಾಟ್ ಅ ರಿಸಲ್ಟ್. ಬಟ್ ಸ್ಕಿಲ್ ಬೇಸ್ಡ್ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಇಂಜಿನಿಯರಿಂಗ್ ಅಥವಾ ನೀವು ಯಾವುದೇ ಎಬೋ ದಟ್ ನೀವು PUC ಬಿಟ್ಟು ಬೇರೆ ಯಾವುದಕ್ಕೆ ಹೋಗ್ತೀರಾ ಅಂದರೂ ನಿಮಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದರಿಂದ ಮುಂದೆ ನೀವು ಜಾಬ್ ತೊಗೋಬೇಕು. ಬೇಸ್ಡ್ ಆನ್ ದಟ್ ನಿಮಗೆ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕಿಲ್ಗೆ ತಕ್ಕನ ಆಗಿರುವಂತಹ ಎಲ್ಲ ಕಂಪನಿಗಳಾಗಲಿ, ಅದಕ್ಕೇನು ತಕ್ಕನಾಗಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳು ನಿಮ್ಮ ಹತ್ರ ಬರಬೇಕು. ಅಂದಾಗ ನೀವು ಒಳ್ಳೆ ಕಾಲೇಜ್ಗೆ ಹೋಗಿ ಜಾಯಿನ್ ಆಗಬೇಕು. ಮೆಡಿಕಲ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಪಾರ್ಟ್ ದಿಸ್. ಸ್ಟಿಲ್ ಮೆಡಿಕಲ್ನ ಯಾವುದೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜಲ್ಲಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ರೈಟ್ ಪಾತ್ ಅಟ್ ರೈಟ್ ಟೈಮ್. PUC ಈಸ್ ಅ ವೆರಿ ಗುಡ್ ಟೈಮ್. ನಾನು ಅದಕ್ಕೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ, ಅಪ್ ಟು PUC ಮಾತ್ರ ನೀವು ತುಂಬ ಚೆನ್ನಾಗಿ ಓದ್ತೀರಾ, ಮಕ್ಕಳು ಚೆನ್ನಾಗಿ ಓದ್ತೀರಾ, ನೀವು ಓದಿದ್ದಕ್ಕೆ ರಿಸಲ್ಟ್ ಸಿಗುತ್ತೆ. ಎಬೋ ದಟ್ ನೀವು ಓದಿದ್ದಕ್ಕೆಲ್ಲ ರಿಸಲ್ಟ್ ಸಿಗೋದು. ಎಷ್ಟೋ ಸರಿ ಹಾಗೆ ನಿಮ್ಮಲ್ಲೇ ನೋಡಿ, ಎಷ್ಟೋ ಸರಿ ನಾವೇನೋ ಓದಿರ್ತೀವಿ, ಬಟ್ ಇನ್ನೇನೋ ಕೆಲಸ ಮಾಡ್ತಿರ್ತೀವಿ. ನಮ್ಗೆ ಇಷ್ಟ ಇರುತ್ತೋ ಬಿಡುತ್ತೋ, ಬಿಕಾಸ್ ಆಫ್ ಅವರ್ ಕಮಿಟ್ಮೆಂಟ್ಸ್ ನಾವೇನೋ ಕೆಲಸ ಮಾಡ್ತಿರ್ತೀವಿ.
ಸೊ ಹಾಗಾಗಿ ನಾ ಈ 2 ಎ, ಬಿ ಅನ್ನೋ ಕಥೆನ ಹೇಳಿದ್ದೀನಿ. ನೀವೆಷ್ಟೇ ಚೆನ್ನಾಗಿ ಓದಿದ್ರೂ ಅದು PUCವರೆಗೂ ಮಾತ್ರ. ಎಬೋವ್ PUC ನಿಮ್ಮ ಸ್ಕಿಲ್, ನೀವು ತಗೊಳ್ಳೋ ಪ್ರತಿಯೊಂದು ಡಿಸಿಷನ್, ಎಸ್ಪೆಷಲಿ ನೀವು ಕಾಲೇಜ್ ಚೂಸ್ ಮಾಡೋ ಪಾಯಿಂಟ್, ಆಗ ನೀವು ಕೆರಿಯರ್ನ ಚೂಸ್ ಮಾಡೋ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಎಷ್ಟೋ ಆಪ್ಷನ್ಸ್ಗಳಿದ್ದಾವೆ ಗೊತ್ತಿರೋದೇ ಇಲ್ಲ. ಅದು ಮುಗಿದ ಮೇಲೆ ಗೊತ್ತಾಗುತ್ತೆ, ಓ ಇದು ಒಂದು ಆಪ್ಷನ್ ಇದೆ. ಎಲ್ಲರೂ ಹೋಗ್ತಾರೆ ಇದು ಮಾಡ್ತೀನಿ ಸೈನ್ಸ್. ಕಾಮರ್ಸ್ ಮಾಡಿದವ್ರು ಯಾರು ಇದಾಗಲ್ವಾ? ಸೊ ದಟ್ಸ್ ಮ್ಯಾಟರ್. ಅಲ್ಲಿ ಒಳಗಡೆ ಏನಿದೆ ಅದ್ರ ಕೆರಿಯರ್ ಆಪ್ಷನ್ಸ್ಗಳೇನಿದ್ದಾವೆ ಅದು ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಫಾರ್ ದ PUC ಸ್ಟೂಡೆಂಟ್ಸ್. ದಯವಿಟ್ಟು ನೋಡಿ. ಬಿಕಾಸ್ ಇವತ್ತು ನಿಮ್ಮ ನಾಲೆಡ್ಜ್, ಎಸ್ಪೆಷಲಿ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮೊಬೈಲಲ್ಲಿ ನಿಮಗೆ ನಾಲೆಡ್ಜ್ ಸಿಗೋದು ಜಾಸ್ತಿ. ಪ್ರತಿಯೊಬ್ಬರ ಹತ್ರನೂ ಮೋಸ್ಟ್ ಆಫ್ ಮೊಬೈಲ್ ಇರುತ್ತೆ. ಸೊ ಆಲ್ ನಾಲೆಡ್ಜ್ ಇನ್ ಯುವರ್ ಜಸ್ಟ್ ಅ ಫಿಂಗರ್ ಟಿಪ್. ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಪ್ರತಿಯೊಂದು ನಾಲೆಡ್ಜ್ ಇರುತ್ತೆ. ಸೊ ನಮ್ಮ ಕೈಯಲ್ಲಿ ಮೊಬೈಲ್ ಹೇಗಿರುತ್ತೆ ಅಂದರೆ ಅದರಿಂದ ನಮ್ಗೆ ಯೂಸು ಹೌದು, ಹಾರ್ಮು ಹೌದು. ನಾವೇನು ಮಾಡ್ತೀವಿ ದಟ್ಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಈ ಎ, ಬಿ ಕತೆ ಓದ್ತಾ ಹೇಳಿದ್ದು. ನೀವು ಓದೋದು ಅಪ್ ಟು PUCವರೆಗೂ ವೆರಿ ಗುಡ್. ಸೊ ಎಬೋವ್ PU ನಿಮಗೆ ತುಂಬ ಮ್ಯಾಟರ್. ಯಾವ ಕಾಲೇಜ್ನ ಚೂಸ್ ಮಾಡ್ತೀನಿ, ಯಾವ ಕೆರಿಯರ್ನ ಚೂಸ್ ಮಾಡ್ತೀನಿ, ಅದು ಫ್ಯೂಚರ್ ಏನಾಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಈ ವಿಡಿಯೋ ಇದೆ. ದಯವಿಟ್ಟು ಕೇರ್ಫುಲ್ಲಾಗಿ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸತಿ ನೋಡಿ. ಸೊ ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಕಂಟಿನ್ಯೂ ಆಫ್ ದಟ್. ಸೊ ಕೆರಿಯರ್ ಆಪ್ಷನ್ ಆಫ್ಟರ್ ದ PUC. ಸೊ ನಾನಿಲ್ಲಿ ಡಿಗ್ರಿ ಸ್ಟಾರ್ಟಿಂಗ್ ತೊಗೊಂಡಿದ್ದೀನಿ. ಡಿಗ್ರಿ ಕೋರ್ಸಸ್ ಆಫ್ಟರ್ PUC ಮೋಸ್ಟ್ ಆಫ್ ಡಿಗ್ರಿ ಇರುತ್ತೆ. BA, BSc, BCom, BBA ಎಕ್ಸೆಟ್ರಾನು ಇರುತ್ತೆ. ಲೈಕ್ BBA ಜೊತೆಗೆ ಇವಾಗ ಬೇರೆದೆಲ್ಲ NEPL ಅಂತ ಅದು ಇದು ಬೇರೆ ಆ್ಯಡಪ್ ಆಗಿದೆ. ಸೊ ಇದಕ್ಕೆ ನಾನು ಸಪ್ರೇಟಾಗಿ ಫಾರ್ ಎಕ್ಸಾಂಪಲ್ ಸೈನ್ಸಿನ ಸ್ಟ್ರೀಮಲ್ಲೇ ಕೆರಿಯರ್ ಆಪ್ಷನ್ ಹೇಗಿದೆ, ಕಾಮರ್ಸಿನ ಸ್ಟ್ರೀಮಲ್ಲೇ ಕೆರಿಯರ್ ಆಪ್ಷನ್ ಹೇಗಿದೆ, ಆರ್ಟ್ಸಿನ ಸ್ಟ್ರೀಮಲ್ಲೇ ಕೆರಿಯರ್ ಆಪ್ಷನ್ಸ್ಗಳು ಹೇಗಿದ್ದಾವೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಡಿಗ್ರಿ ಕೋರ್ಸಸ್ಗಳು ಮೋಸ್ಟ್ ಆಫ್ ನಿಮಗೆ ಗೊತ್ತಿರುತ್ತೆ. BSc ಅಂತಂದರೆ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದು ಫಿಸಿಕಲ್ ಸೈನ್ಸ್, ಇನ್ನೊಂದು ಅಥವಾ ಒಂದು ಬೇಸಿಕ್ ಸೈನ್ಸ್, ಇನ್ನೊಂದು ಲೈಫ್ ಸೈನ್ಸಲ್ಲಿ ಆಲ್ಮೋಸ್ಟ್ ಬಯಾಲಜಿ ರಿಲೇಟೆಡ್ ಲೈಕ್ CBZ, CZMB, ಮೈಕ್ರೋಬಯಾಲಜಿ, ಬಾಟ್ನಿ, ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ ಹೀಗೆಲ್ಲ. ಇದರಲ್ಲಾದರೆ ಅದು ಬೇಸಿಕ್ ಅದಾದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಬರುತ್ತೆ. ಸೊ ಇದೇ ಥರನೇ BSc, BComಲ್ಲಿ ಕೂಡ ಹಾಗೆ BAನಲ್ಲಿ ಕೂಡ. ಈ BBA ಸ್ವಲ್ಪ ಸಪ್ರೇಟ್, ಆಲ್ಮೋಸ್ಟ್ BComಗೆ ರಿಲೇಟೆಡ್ ಅಂತಾರೆ, ಅಲ್ಲ. ಸೊ BBA ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ರಿಗಾರ್ಡಿಂಗ್ ದ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ಸ್ಗಳು ಜಾಸ್ತಿ ಇರ್ತವೆ BBAನಲ್ಲಿ ಕಂಪೇರ್ ಟು BCom. BBAನ ತೊಗೊಳ್ಳೋರು ತುಂಬ ಕಮ್ಮಿ ಜನನೇ, ಬಟ್ ಸ್ಟಿಲ್ ಇಟ್ ಈಸ್ ಅ ಗ್ರೋಯಿಂಗ್ ಆಪ್ಷನ್. ದೆನ್ ಇವಿಷ್ಟು ಡಿಗ್ರಿ ಕೋರ್ಸಸ್. ಯಾಕೆ ಡಿಗ್ರಿ ಕೋರ್ಸಸ್ ಅಂತ ಕರೀತಾರೆ? ಇಲ್ಲಿರೋ 3 ಆಪ್ಷನ್ನು ನಿಮಗೆ ಅಂಡರ್ ಗ್ರ್ಯಾಜುಯೇಟೇ. ಬಟ್ ದೇರ್ ಈಸ್ ಅ ಡಿಫ್ರೆನ್ಸ್. ಡಿಗ್ರಿ ಕೋರ್ಸಸ್ ಅಂದರೆ ನಿಮಗೆ ಅದು ಆಫ್ಟರ್ ದ ಡಿಗ್ರಿ ಕೋರ್ಸಸ್ ನೀವು ಮತ್ತೆ ಏನು ಅದಾದಮೇಲೆ ಅಲ್ಲಿಗೆ ಮೋಸ್ಟ್ ಆಫ್ ನಿಲ್ಸಲ್ಲ, ಕಂಟಿನ್ಯೂ ಮಾಡ್ತಾರೆ. MAನೋ, MScನೋ, MCom ಹೀಗೆ MBA, MCA ಹೀಗೆ ಕಂಟಿನ್ಯೂ ಮಾಡ್ತಾರೆ. ಸೊ ಅದು ವಿ ಕಾಲ್ ದಟ್ ಇಸ್ ಅ ಡಿಗ್ರಿ ಕೋರ್ಸಸ್. ಪ್ರೊಫೆಷ್ನಲ್ ಕೋರ್ಸಸ್ ಇಂಜಿನಿಯರಿಂಗ್, ಮೆಡಿಕಲ್, ಲಾ. ಇಲ್ಲಿ ಈ ಪ್ರೊಫೆಷ್ನಲ್ ಕೋರ್ಸಸ್ ಇಂಜಿನಿಯರಿಂಗ್ ಆದಮೇಲೆ ಮೋಸ್ಟ್ ಆಫ್ ಮುಂದೆ ನಾವು ಯಾರೂ MTech ಕಮ್ಮಿ ಮಾಡ್ತಾರೆ. ಮೆಡಿಕಲ್ ಆಬ್ವಿಯಸ್ಲಿ ಯಾರ್ಯಾರು ಮೆಡಿಕಲ್ಗೆ ಹೋಗ್ತಾರೋ ಅವ್ರು ಬಜ್ರಿ ಜನರಲ್ ಡಾಕ್ಟರ್ ಆಗೋಲ್ಲ, ಕಂಟಿನ್ಯೂ ಡೆಫಿನೆಟ್ಲಿ ಮಾಡ್ತಾರೆ. ಆದರೆ ಪ್ರೊಫೆಷ್ನಲ್ ಕೋರ್ಸಸ್ಸಲ್ಲೇ ನಾನು ಯಾಕೆ ಅದನ್ನು ಹಾಕಿದ್ದೀನಿ ಅಂತಂದರೆ, ಇಂಜಿನಿಯರಿಂಗ್ ಆಫ್ಟರ್ ಮೋಸ್ಟ್ ಆಫ್ ಪ್ರೊಫೆಷ್ನಲ್ ನಮಗೆ ಗೊತ್ತು. ಇಂಜಿನಿಯರಿಂಗ್ ಆದಮೇಲೆ ಡೆಫಿನೆಟ್ಲಿ ಪ್ರೊಫೆಷ್ನಲ್ ಹೋಗ್ತಾರೆ. ಮೆಡಿಕಲ್ ಆದಮೇಲೆ ಅವರು ನೆಕ್ಸ್ಟ್ ಕಂಟಿನ್ಯೂ MS ಅಥವಾ ಅದೇ ಇದರಲ್ಲಿ ಟಾಪಿಕಲ್ಲಿ ಫಾರ್ ಎಕ್ಸಾಂಪಲ್ ಆರ್ಥೋಪೆಡಿಕಲ್ಲಿ ಯಾವುದಾದ್ರೂ ಸ್ಪೆಷಲೈಸೇಷನ್ನೇ ಮಾಡಿದ್ರು ಥ್ರೂ ಔಟ್ ದಟ್ ಪ್ರೊಫೆಷನ್ ಅಂತಲೇ ತೊಗೊಂಡು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಪ್ರಾಕ್ಟೀಸಲ್ಲಿ ಕೂಡ ಅಮೌಂಟ್ ಬರುತ್ತೆ. ಹೀಗಾಗಿ ಆ್ಯಂಡ್ ಲಾ ಆ್ಯಂಡ್ ಮೇಲೆಗಡೆ ಡಿಗ್ರಿ ಕೋರ್ಸಸಲ್ಲಿ ನಾವು ನರ್ಸಿಂಗನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು 2 ಕಡೆ ಹಾಕಿಲ್ಲ. ನರ್ಸಿಂಗ್ 2 ಕಡೆ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಲಾ ನಮಗೆ ಗೊತ್ತು, ಲಾ ಮಾಡಿದವರು ಅಡ್ವೊಕೇಟ್ಸ್. ದೇರ್ ಈಸ್ ಆಪ್ಷನ್ ಫಾರ್ ಲಾಗೆ ತುಂಬ ಒಳ್ಳೆ ಬೆಲೆ ಇದೆ. ಬಟ್ ಮಾಡೋರನ್ನ ನೋಡಿ ನಾವೇನು ಮಾಡ್ಕೊಂಡ್ಬಿಡ್ತೀವಿ, ಅದೇನದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಲೈಕ್ ದಟ್ ತೊಗೊಂಡಿದ್ದೀವಿ. ಲಾ ಆಲ್ಸೋ ಬಟ್ ದಟ್ ಈಸ್ ಅ ಪ್ರೊಫೆಷ್ನಲ್ ಕೋರ್ಸ್. ಡಿಪ್ಲೊಮೊ ಆ್ಯಂಡ್ ಸರ್ಟಿಫಿಕೇಷನ್ ಕೋರ್ಸ್ ನಥಿಂಗ್ ಬಟ್ ITI ಡಿಪ್ಲೊಮೊ, ಆಮೇಲೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್, ಇವೆಲ್ಲ ಕೂಡ ನಮಗೆ ITI ಕೋರ್ಸಸಲ್ಲಿ ಅಥವಾ ಕೆಲವೊಂದು ಸರ್ಟಿಫಿಕೇಷನ್ ಕೋರ್ಸಸ್ಗಳಿದ್ದಾವೆ. ಲೈಕ್ ಬ್ಯೂಟಿಷಿಯನ್ನು, ಟೈಲರಿಂಗು ಅಥವಾ ಆರ್ಕಿಟೆಕ್ಚರ್,
ಸೊ ಈ ಆರ್ಕಿಟೆಕ್ಚರ್ಗೆ ಬೇರೆನೂ ಒಂದು ಕಾನ್ಸೆಪ್ಟ್ ಇದೆ. ನಾಟ ಅಂತ ಒಂದು ಎಕ್ಸಾಮ್ PU ಆದಮೇಲೆ ಬರೀಬೋದು. ಅದು ಕೂಡ ನಮಗೆ ಒಂದು ಪ್ರೊಫೆಷ್ನಲ್ ಕೋರ್ಸ್ ಲೆಕ್ಕನೇ ಬರುತ್ತೆ. 2 ಇಯರ್ಸ್ ಏನೋ ಇರುತ್ತೆ. ಆಫ್ಟರ್ ದಟ್ ಆರ್ಕಿಟೆಕ್ಚರ್ಗೆ ಅದು ಪ್ರೊಸೀಜರ್ ಬೇರೆ ಇದೆ. ಅದಕ್ಕೆ ಬೇರೆ ಸಪ್ರೇಟ್ ಏನಂದ್ರೆ ನಾಟ ಅಂತ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ತೊಗೊಳ್ಬೇಕು. ನಾನು ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಲೈಕ್ ಆಫ್ಟರ್ PUC ಯಾವ್ಯಾವ ಎಕ್ಸಾಮ್ಸ್ನ, ಎಸ್ಪೆಷಲಿ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಲೈಕ್ CET ಇವೆಲ್ಲ ಬರಿಬೋದು, ಅದ್ರ ಡ್ಯೂರೇಷನ್ಗಳೇನು ಅಥವಾ ಫೀಸಸ್ ಏನು, ಇವುಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ಸಾಧ್ಯ ಆದರೆ. ದೆನ್ ಕಮ್ ಟು ಆರ್ ಟಾಪಿಕ್. ಸೊ ಇವು ಸರ್ಟಿಫಿಕೇಷನ್, ಎಸ್ಪೆಷಲಿ ಡಿಪ್ಲೊಮೊ ನಿಮಗೆ ಗೊತ್ತಿದೆ, ಡಿಪ್ಲೊಮೊ ಇನ್ ಇಂಜಿನಿಯರಿಂಗು, ITI, ಇವಾಗ HIL ಎಲ್ಲ ಮೋಸ್ಟ್ ಆಫ್ ITIದು ಲೈಕ್ ಬ್ಯೂಟಿಷಿಯನ್ ಕೋರ್ಸ್ಗಳು, ಇವೆಲ್ಲ ಕೋರ್ಸ್ಗಳನ್ನ ನಾವು ಸರ್ಟಿಫಿಕೇಟ್ ಕೋರ್ಸಸ್ ಅಂತ ಕರಿತೀವಿ. ಸೊ ಸೈನ್ಸ್ ಸ್ಟ್ರೀಮಲ್ಲಿ ಮೋಸ್ಟ್ ಆಫ್ ಆಪ್ಷನ್ಸ್ಗಳೇನಂತೆ ಇಂಜಿನಿಯರಿಂಗ್, BTech ಅಥವಾ BE ನಲ್ಲಿ ನಮಗೆ ಗೊತ್ತು ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ನು, CS, IS, ಈಗ ಹೊಸದಾಗಿ AI ಜಾಯಿನ್ ಆಗಿದೆ. ಅದನ್ನು ಮೆಕಾಟ್ರಾನಿಕ್ಸ್ ವಿಚ್ ಮೀನ್ಸ್ ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ಲು ಎರಡು ಮಿಕ್ಸೆಡ್ ಮೆಕಾಟ್ರಾನಿಕ್ಸ್, ಹೀಗೆ ಹೊಸ ಸ್ಟ್ರೀಮ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. BTech ಬ್ಯಾಚುಲರ್ ಇನ್ ಟೆಕ್ನಾಲಜಿ, ಇದನ್ನು ಮೋಸ್ಟ್ ಆಫ್ ಡಿಗ್ರಿಗೆ ಕನ್ಸಿಡರ್ ಮಾಡ್ತಾರೆ, ಬಟ್ ಸಬ್ಜೆಕ್ಟ್ಸ್ ಬೇರೆ ಇರ್ತವೆ. BEಗೂ BTechಗೂ ಸ್ವಲ್ಪ ಡಿಫರ್ ಇದೆ. ಸೊ ಮೆಡಿಕಲಲ್ಲಿ ನಮ್ಗೆ ಗೊತ್ತು MBBS, BDS, B.Pharm ನಿಮಗೆ ಗೊತ್ತಿರುತ್ತೆ ಅಂದ್ಕೊಡ್ತೀನಿ. B.Pharm, D.Pharm ಇದು ಫಾರ್ಮಸಿ, ಲೈಕ್ ನಾವು ಮೆಡಿಕಲ್ ಸ್ಟೋರ್ನ ಮೂವ್ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ D.Pharm ಅದರಲ್ಲಿ 3 ಥರ ಬರ್ತದೆ. ಒಂದು B.Pharm, D.Pharm, ಇನ್ನೊಂದು M.Pharm. ಸೊ ಇನ್ನೂ ಒಂದು ಬರುತ್ತೆ, ದಟ್ ಈಸ್ Pharm D. ಆ್ಯಕ್ಚುಲಿ D.Pharm ಮಾಡೋದು 1 ವರ್ಷ. ಸೊ ನಾವು ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ಬೋದು. B.Pharm ಅಂತಂದರೆ ನಾವು 2 ವರ್ಷ ಇರುತ್ತೆ. ಮೆಡಿಕಲ್ ಸ್ಟೋರ್ ಇಟ್ಟಿರ್ತಾರಲ್ಲ ಅವರೆಲ್ಲ ಮೋಸ್ಟ್ ಆಫ್ B.Pharm ಮಾಡಿರ್ತಾರೆ. M.Pharm ಅಂತ ಅಂದರೆ ಫಾರ್ಮಾಲಜಿಕಲ್, ಲೈಕ್ M.Pharm ಮಾಡಿದ್ರೆ ಫಾರ್ಮಾಕ್ಯುಟಿಕಲ್ ಇಂಡಸ್ಟ್ರಿಯಲ್ಲಿ ಫಾರ್ಮಾಕ್ಯುಟಿಕಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ. Pharm D ಅಂತ ಒಂದಿದೆ, ಡಾಕ್ಟರ್ ಇನ್ ಫಾರ್ಮಸಿ ಅಂತೆ. ಸೊ ಅದನ್ನು ಕೂಡ ಅದು 4 ಇಯರ್ಸ್ ಏನೋ ಇರುತ್ತೆ. ಆಫ್ಟರ್ PUCನೇ ತೊಗೊಳ್ಳೋದು, ಅದನ್ನು ಡೈರೆಕ್ಟಾಗಿ ತೊಗೊಳ್ಬೋದು. ಬಟ್ ಇದು B.Pharm ಮಾಡಬೇಕಂದ್ರೆ B.Pharmು ಡೈರೆಕ್ಟಾಗಿ ನಾವು ತೊಗೋಬೋದು. ಬಟ್ M.Pharm ಮಾಡಬೇಕಂದ್ರೆ B.Pharm ಮಾಡಿ M.Pharm ಮಾಡ್ತಾರೆ. ಬಟ್ Pharm D ಮಾಡಬೇಕಂದ್ರೆ ಡೈರೆಕ್ಟಾಗಿ PUC ಡಾಕ್ಟರ್ ಇನ್ ಫಾರ್ಮಸಿ ಅಂತ ತೊಗೊಳ್ಬಹುದು. ಸೊ BDS ನಮಗೆ ಗೊತ್ತು ಡೆಂಟಿಸ್ಟ್, ಆ್ಯಂಡ್ MBBS ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಸೊ ಇದು ಮೆಡಿಕಲ್ ಸ್ಟ್ರೀಮಲ್ಲಿ ಬರುವಂತಹದ್ದು. ಪ್ಯೂರ್ ಸೈನ್ಸಲ್ಲಿ ನಮ್ಗೆ ಇಷ್ಟು ಬರುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಕ್ಸೆಟ್ರಾ. ಲೈಕ್ ಆಗಲೇ ಹೇಳಿದ್ನಲ್ಲ, BSc ಅಂದರೆ ಸ್ಟ್ರೀಮ್ಗಳಿರ್ತವೆ, ಲೈಕ್ PCM, PMCS, ಲೈಕ್ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂತ ಇವೆಲ್ಲ ಪ್ಯೂರ್ ಸೈನ್ಸ್ ಬರುತ್ತೆ. ಇಫ್ ಇನ್ ಕೇಸ್ ನಾವು ಲೈಫ್ ಸೈನ್ಸ್ ತೊಗೊಳ್ತೀವಿ ಅಂತಂದರೆ CBBT, ಕೆಮಿಸ್ಟ್ರಿ, ಬಾಟ್ನಿ, ಝೂಯಾಲಜಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ ಇವೆಲ್ಲವುದು ಬರುತ್ತೆ. ದೆನ್ ಅಲೈಡ್ ಹೆಲ್ತ್ ಕೋರ್ಸಸ್ ಅಂದರೆ ಲೈಕ್ ನರ್ಸಿಂಗ್. ಸೊ ನರ್ಸಿಂಗ್ನೇ ನಾವು ಮೋಸ್ಟ್ ಆಫ್ ಅಲೈಡ್ ಹೆಲ್ತ್ ಕೋರ್ಸ್ ಅಂತ ತೊಗೊಳ್ಳೋದು. ಕಾಮರ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ್ದು ಬರುತ್ತೆ? BCom ಜನರಲ್ ಮತ್ತು ಹಾನರ್ಸ್ ಅಂತಂದರೆ ಇಂಟಿಗ್ರೇಟೆಡ್. ಹಾನರ್ಸ್ ವಿಚ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಟೆಡ್ ಬರುತ್ತೆ. BCom ಜನರಲ್ ಅಂದರೆ ನಾರ್ಮಲ್ 3 ವರ್ಷ BCom ಮಾಡ್ತೀರಾ, 3 ವರ್ಷ ಡಿಗ್ರಿ. ಹಾನರ್ಸ್ ಅಂತಂದರೆ +1 ಇಯರ್ಸ್. MCOMು ಅದಕ್ಕೆ ಜಾಯಿನ್ ಆಗಿ ಹಾನರ್ಸ್ ಅಂತ ಕೊಡ್ತಾರೆ. BBA ಅಥವಾ BCom ಎರಡೂ ಕೂಡ ಒಂದೇ. BBA ಸೇಮ್, ಎರಡೂ ಆಲ್ಮೋಸ್ಟ್. ಒಂದು ಅಡ್ಮಿನಿಸ್ಟ್ರೇಷನ್ನು, ಇನ್ನೊಂದು ಮ್ಯಾನೇಜ್ಮೆಂಟ್, ಎರಡೂ ಕೂಡ ಸಿಲೆಬಸ್ ಸೇಮೇ. ಸೊ BCom ಜನರಲ್ ಅಂತಂದರೆ ವಿತೌಟ್ ಸ್ಪೆಷಲೈಸೇಷನ್ ನಾವು ಜನರಲಾಗಿ ಸಬ್ಜೆಕ್ಟಿನ ಕಾಮರ್ಸ್ ಸಬ್ಜೆಕ್ಟ್ಸ್ಗಳನ್ನ ಓದೋದು. ಬಟ್ BCom ಹಾನರ್ಸ್ ಅಂತಂದರೆ ಯಾವುದು ಸ್ಪೆಷಲೈಸೇಷನ್, ನಾವು ಅದೇ BCom ಸಬ್ಜೆಕ್ಟ್ಸ್ಗಳನ್ನ ಓದೋದು. BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BBM ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎರಡೂ ಕೂಡ ಸೇಮೇ, ಹೆಸರು ಮಾತ್ರ ಚೇಂಜ್ ಅಷ್ಟೇ. ಎರಡೂ ಕೂಡ ಸೇಮ್ ಸಬ್ಜೆಕ್ಟ್. ಇವಾಗ ಎಲ್ಲ ಮೋಸ್ಟ್ ಆಫ್ BBA ಅಂತಲೇ ಕರೀತಾರೆ. BBM ಅನ್ನೋದು ಓಲ್ಡ್ ಹೆಸರು ಅಷ್ಟೇ, ಹೆಸರೇನು ಬದಲಾವಣೆ ಇಲ್ಲ. ದೆನ್ ಆಫ್ಟರ್ ಕಾಮರ್ಸ್ ಸ್ಟ್ರೀಮಲ್ಲಿ ನಾವು CA ಬರಿಬೋದು. CAನಲ್ಲಿ ಬೇರೆ ಬೇರೆ ಸ್ಟೇಜಸ್ಗಳಿದ್ದಾವೆ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. CS ಕಂಪನಿ ಸೆಕ್ರೆಟ್ರಿಟ. ಸೊ ತುಂಬ ಜನಕ್ಕೆ CA ಗೊತ್ತಿರುತ್ತೆ, ಬಟ್ CS ಗೊತ್ತಿರಲ್ಲ. ಕಂಪನಿ ಸೆಕ್ರೆಟ್ರಿಟ, ಅದರಲ್ಲೂ ಕೂಡ ಬೇರೆ ಬೇರೆ ಸ್ಟೇಜಸ್ ಇದ್ದಾವೆ. ಪ್ರತಿ ಕಂಪನಿಯಲ್ಲಿ ಕೂಡ ಕಂಪನಿ ಸೆಕ್ರೆಟ್ರಿಟ ಇರ್ತಾನೆ. CMA ಅಂತಂದರೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. CA ಮತ್ತು CSಗೆ ಸೇಮ್ ಅದೇ ಸ್ಟೇಜಲ್ಲಿರುವಂತಹ ಇನ್ನೊಂದು ಎಕ್ಸಾಮಿನೇಷನ್, ಅದು CMA ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಆ್ಯಂಡ್ ಇನ್ನೂ ಒಂದಿದೆ CFA. ಸೊ ದಟ್ ಈಸ್ ಸರ್ಟಿಫೈಡ್ ಫೈನಾನ್ಷಿಯಲ್ ಅನಾಲಿಸ್ಟ್. ಸೊ ಇದು ಕೂಡ ಅದು ಕಾಮರ್ಸ್ ಸ್ಟ್ರೀಮಲ್ಲೇ ಬರುತ್ತೆ. ಆಫ್ಟರ್ BCom ಅಥವಾ
ಇದು ಡಿಗ್ರಿ ಪಿ ಯು ಸಿ ಆದಮೇಲೆ ಕಾಮರ್ಸ್ ಸ್ಟ್ರೀಮ್ ಆದಮೇಲೆನೇ ನಾವು ಈ ಎಕ್ಸಾಮ್ಸ್ನ ಬರಿಬೋದು. ದೆನ್ ಆಫ್ಟರ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಟ್ ಈಸ್ ಅ 4 ಇಯರ್ಸ್ ಆರ್ 3 ಇಯರ್ಸ್ ಕೋರ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಕೂಡ ಸ್ಪೆಷಲೈಸೇಷನ್ ಮಾಡಿರೋರು ಇದ್ದಾರೆ, ಒಳ್ಳೆ ಸ್ಯಾಲ್ರಿ ತೊಗೋತಿರೋರು ಕೂಡ ಇದ್ದಾರೆ. ಇದಿಷ್ಟು ಕೂಡ ಕಾಮರ್ಸ್ ಸ್ಟ್ರೀಮ್ನ ಆಪ್ಷನ್ಸ್. ದೆನ್ ಆಫ್ಟರ್ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಸ್ಟ್ರೀಮ್ ಆಪ್ಷನ್ಸ್. ಸೊ ಇದು ನಾವು BA ಬ್ಯಾಚುಲರ್ ಆಫ್ ಆರ್ಟ್ಸ್. ಸೊ ಇದರಲ್ಲಿ ನಮಗೆ ಹಿಸ್ಟ್ರಿ, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್, ಹೀಗೆ ಬೇರೆ ಬೇರೆ ರೀತಿಯ ಎಲ್ಲ ಸಬ್ಜೆಕ್ಟ್ಸ್ಗಳು ಬರ್ತವೆ. ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ಇದರಲ್ಲೇ ಬರೋದು, ಆರ್ಟ್ಸಲ್ಲೇ. ಬಟ್ ಎಕನಾಮಿಕ್ಸು ನಮಗೆ PU ಅಲ್ಲೂ ಬರುತ್ತೆ, ಆ್ಯಸ್ ಇನ್ ದ ಸೇಮ್ ವೇ ನಮಗೆ ಆರ್ಟ್ಸಲ್ಲಿ ಕೂಡ ಬರುತ್ತೆ. ಸೊ ಅದಕ್ಕೆ ನಾನು ಎಕ್ಸೆಟ್ರಾ ಅಂತ ಹಾಕಿದ್ದೀನಿ. ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್, ಇದು ಕೂಡ 2 ಆಪ್ಷನ್ ಇದೆ. ಡೈರೆಕ್ಟಾಗಿ ಮಾಸ್ ಕಮ್ಯುನಿಕೇಷನ್ ವಿಚ್ ಇಸ್ ನಥಿಂಗ್ ಬಟ್ ಮೀಡಿಯಾ. ಸೊ ನಾವು ಡೈರೆಕ್ಟಾಗಿ ಆಫ್ಟರ್ PUC ಈ ಒಂದು ಜರ್ನಲಿಸಮ್ ಕೋರ್ಸ್ಗಳಲ್ಲಿ ಅಥವಾ ಮಾಸ್ ಕಮ್ಯುನಿಕೇಷನ್ ಕೋರ್ಸ್ಗಳಿಗಾಗಲಿ ಹೋಗ್ಬೋದು. ಡಿಸೈನ್ ಆ್ಯಂಡ್ ಫೈನ್ ಆರ್ಟ್ಸ್, ಡಿಸೈನ್ ಅಂತ ಅಂದರೆ ಆರ್ಕಿಟೆಕ್ಚರ್, ನಾನು ಹೇಳ್ದಲ್ಲಾಗಲೇ ನಾಟ. ಸೊ ಆರ್ಟ್ಸ್ ಆಗೋದ್ರು ಕೂಡ ನಾಟ ಎಕ್ಸಾಮ್ಸ್ಗಳನ್ನ ಬರಿಬೋದು, ಅಥವಾ ಸಪ್ರೇಟಾಗಿ ಹೋಗಿ ಆರ್ಕಿಟೆಕ್ಚರ್ಗೇ ಜಾಯಿನ್ ಕೂಡ ಆಗಬಹುದು ಡೈರೆಕ್ಟಾಗಿ. ಸಿವಿಲ್ ಸರ್ವೀಸಸ್ ಪ್ರಿಪ್ರೇಷನ್ ವಿಚ್ ಈಸ್ ನಥಿಂಗ್ ಬಟ್ UPSC. ಸೊ ಕೇವಲ UPSCನೇ ಅಲ್ಲ, NDA ಎಕ್ಸಾಮ್ ಬರಿಬೋದು. ಸೊ ಅಥವಾ ಬೇರೆ ಯಾವುದಾದ್ರೂ ಸಿವಿಲ್ ಸರ್ವಿಸ್ದೇನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಆಫ್ಟರ್ ಆರ್ಟ್ಸ್. ಈ UPSC ಅಥವಾ ಈ ಸಿವಿಲ್ ಸರ್ವೀಸಸ್ ಇದೆಯಲ್ಲ, ಈ ಪ್ರಿಪ್ರೇಷನ್ ಬರೀ ಆರ್ಟ್ಸ್ ಅವ್ರು ಮಾತ್ರ ಅಲ್ಲ, ಇವನ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಈ ಒಂದು ಎಕ್ಸಾಮಿನೇಷನ್ಸ್ನ ಯಾವುದೇ ಸ್ಟ್ರೀಮಲ್ಲಿ ಹೋದ್ರು ಒಟ್ಟಲ್ಲಿ ಡಿಗ್ರಿ ಕ್ಲಿಯರ್ ಆಗಿರಬೇಕು UPSC ಬರೋದಕ್ಕೆ. ಬಟ್ PUCನೇ ಸಾಕು NDA ಕ್ಲಿಯರ್ ಮಾಡೋಕ್ಕೆ. ಸೊ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ UPSC ಸ್ಟ್ರೀಮಲ್ಲೇ ಅದೇ ಒಂದು ವೆಬ್ಸೈಟಲ್ಲೇ ನಮಗೆ ಇದು ಸಿಗುತ್ತೆ. ಬಟ್ ಸಿವಿಲ್ ಸರ್ವಿಸ್ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಈ ಒಂದು UPSC ಬರೆಯೋದಕ್ಕೆ ಮಾತ್ರ ಎಲ್ಲ ಡಿಗ್ರಿ ಮಾತ್ರ ಕಂಪ್ಲೀಟ್ ಆಗಿರಲೇಬೇಕು ಡೆಫಿನೆಟ್ಲಿ. ಅದು ನಾನು ಆರ್ಟ್ಸಲ್ಲಿ ಹಾಕಿರೋದು ಯಾಕೆಂದರೆ ತುಂಬ ಜನ UPSC ಬರೀಬೇಕು ಅನ್ನೋ ರೀಸನ್ಗೆ ಅದ್ರ ಪ್ರಿಪ್ರೇಷನ್ಗೋಸ್ಕರನೇ ಆರ್ಟ್ಸ್ನ ತೊಗೋತಾರೆ. ಹಾಗಾಗಿ ಸೈನ್ಸು ಕಾಮರ್ಸ್ನವ್ರು ಸ್ವಲ್ಪ ಕಮ್ಮಿ ಬಿಕಾಸ್ ಅವ್ರಿಗೆ ಅಕಾಡೆಮಿಕ್ ವರ್ಕ್ಗಳು ಜಾಸ್ತಿ ಇರುತ್ತೆ ಕಂಪೇರ್ ಟು ದಿಸ್. ಹಾಗಾಗಿ ಸೊ ಅವರು ಮಾಡ್ತಾರೆ. ತುಂಬ ಜನ 3 ಯಾವ ಡಿಗ್ರಿ ಕ್ಲಿಯರ್ ಆಗಿದ್ರೂ ಸರಿ UPSCಯನ್ನು ಬರಿಬೋದು. ಸೊ ಅದಾದಮೇಲೆ ವೊಕೇಶನಲ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಕೋರ್ಸಸ್, ITI, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನ್, ಅನಿಮೇಷನ್, ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಏವಿಯೇಷನ್. ಸೊ ITI ಕೋರ್ಸಸ್ ಅಂತೂ ನಮಗೆ ಮುಂಚೆಯಿಂದನೂ ಇದೆ. ಡಿಪ್ಲೊಮೊ ಇನ್ ITI ತುಂಬ ಜನ ಇವಾಗಲೂ ಕೂಡ HIL ಅಲ್ಲಿ ಅದಕ್ಕೆ ಈ ಪ್ರೆಸೆಂಟ್ಲಿ ಅದು HIL ಅಲ್ಲಿ ಮೋಸ್ಟ್ ಆಫ್ ITIನವ್ರನ್ನ ತೊಗೋತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಇದು ಹೊಸದಾಗಿ ಬಂದಿರೋದು, ಆನ್ಲೈನಲ್ಲೇ ಕೋರ್ಸ್ಗಳು ಸಿಗ್ತವೆ, ತೊಗೋತಾರೆ. ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನ್, ಅನಿಮೇಷನ್ ಎರಡೂ ಕೂಡ. ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಲೇ ತೊಗೊಂಡಾಗೆ ಇದು ಕೂಡ ಸ್ಕಿಲ್ ಬೇಸ್ಡ್, ಯಾಕಂದರೆ ವಿತೌಟ್ ಸ್ಕಿಲ್ ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏವಿಯೇಷನ್ಗಂತೂ ಹೊಸ ಕೋರ್ಸಸ್ಸೇ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಬ್ಯಾಂಗ್ಳೂರಲ್ಲಿ. ಎಷ್ಟೋ ಒಂದು ವೀಡಿಯೋಸ್ಗಳನ್ನ ನಾವು ನೋಡ್ತೀವಿ. ಅವ್ರ ಆಫ್ಟರ್ PUC ಡೈರೆಕ್ಟ್ ಹೋಗಿ ಜಾಯ್ನ್ ಆಗೋದು. ಆಫ್ಟರ್ 1 ಇಯರ್ ಅಥವಾ 2 ಇಯರ್ಸ್ ಅವರು ಏವಿಯೇಷನ್ ಟ್ರೈನಿಂಗ್ ಕೊಡ್ತಾರೆ. ಆಲ್ಮೋಸ್ಟ್ ನಮಗೆ ಪೈಲಟ್ ಥರನೇ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಕೊಟ್ಟಾದಮೇಲೆ ನಾವು ಡೈರೆಕ್ಟ್ ಏವಿಯೇಷನ್ ಎಕ್ಸಾಮ್ಸ್ನ ಬರೆದು ಡೈರೆಕ್ಟ್ ಜಾಯ್ನ್ ಆಗ್ಬೋದು. ಈ ಒಂದು ಆಪ್ಷನ್ ಇದೆ. 2-3 ವೀಡಿಯೋಸ್ ನಾನು ನೋಡಿದ್ದೀನಿ. ಕೆಲವರು ಟ್ರೈನಿಂಗ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬೇಸ್ಡ್ ಆನ್ ದಿಸ್ ಲೈಕ್ ದಿಸ್ ಓನ್ಲಿ. ಸೊ ಇದು ಕೂಡ ಸ್ಕಿಲ್ ಬೇಸ್ಡೇ. ಆ್ಯಂಡ್ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ಆಗಲೇ ನಿಮ್ಗೆ ಹೇಳಿದಾಗೆ ನೀಟ್, JEE, CET. ಸೊ CET ಫಾರ್ ಇಂಜಿನಿಯರಿಂಗ್, JEE ಆಲ್ಸೋ ಫಾರ್ ಇಂಜಿನಿಯರಿಂಗ್. CET ಬಂದವ್ರಿಗೂ JEE ಬಂದವ್ರಿಗೂ ವ್ಯತ್ಯಾಸ ಇಷ್ಟೇ. JEE ಬಂದವ್ರಿಗೆ NIT ಮತ್ತು IIT IITಯಲ್ಲಿ ಸಿಗುತ್ತೆ. CET ಬಂದವ್ರಿಗೆ ನಾರ್ಮಲ್ ಎಲ್ಲ ಕಾಲೇಜಲ್ಲೂ ಕೂಡ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ NITಲಿ ಅಥವಾ IITಯಲ್ಲಿ ಯಾರಿಗಾದ್ರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಲ್ಲೆಲ್ಲಾದರೂ ನಮಗೆ ಜಾಯ್ನ್ ಆಗಬೇಕಂತ ಇದ್ದರೆ JEE 2 ಇದೆ. ಒಂದು ಮೇನ್ಸು, ಇನ್ನೊಂದು ಅಡ್ವಾನ್ಸು. ಮೇನ್ಸಲ್ಲಿ 2 ಫೇಸ್ ಇದ್ದಾವೆ, ಫೇಸ್ 1, ಫೇಸ್ 2. ಎರಡರಲ್ಲಿ ಒಂದು ಕ್ಲಿಯರ್ ಆದರೂ, ಒಂದು ಹೈ ಮಾರ್ಕ್ಸ್ ಇದ್ರೂ ಪರವಾಗಿಲ್ಲ. ಬಟ್ ಅಡ್ವಾನ್ಸಲ್ಲಿ ಚೆನ್ನಾಗಿ ಸ್ಕೋರ್ ಆಗಬೇಕು. ಈ 2 ಅಂದರೆ NIT ಅಥವಾ IIT. NITಯಲ್ಲಿ ಬರೀ ಮೇನ್ಸೇ ಕ್ಲಿಯರ್ ಆಗಬೇಕು. ಬಟ್ IIT ಜಾಯ್ನ್ ಆಗಬೇಕು ಅಂದರೆ ಡೆಫಿನೆಟ್ಲಿ ಅಡ್ವಾನ್ಸ್ ಕ್ಲಿಯರ್ ಆಗಿರಬೇಕು. ಸೊ ವಿ ನೋ ದ ನೀಟ್. ಸೊ ದ ನೀಟ್ ಈಸ್ ಫಾರ್ ಕಂಪ್ಲೀಟ್ಲಿ ಮೆಡಿಕಲ್. ಸೊ ಮೆಡಿಕಲ್ಗೆ ನಾವು ನೀಟ್ನ ಬರಿತೀವಿ. ಆ್ಯಂಡ್ ದ UPSC, ಸಿವಿಲ್ ಸರ್ವೀಸಸ್ ಎಕ್ಸಾಮಿನೇಷನ್, SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕಿಂಗ್, IBPS.
ಸೊ ಈ 3 ಎಕ್ಸಾಮ್ಸ್‌ನೂ ಅಷ್ಟೇ ಆರ್ಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಯಾವ ಬ್ಯಾಕ್‌ಗ್ರೌಂಡಿಂದ ಬಂದೋರು ಬೇಕಾದರೂ ಕೂಡ ಬರಿಬೋದು. ಬಟ್ ಈ ಮೇಲಗಡೆ ಇದೆಯಲ್ಲ ನೀಟು, JEE, CET ಇವನ್ನ ಮಾತ್ರ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರನೇ ಬರೆಯೋದಕ್ಕಾಗೋದು ಆಫ್ಟರ್ PUC. ಬಟ್ ಈ ಕೆಳಗಡೆ 3 ಇರೋವನ್ನ ಡಿಗ್ರಿ ಆದಮೇಲೆ ಬರೀತಾರೆ ಎಕ್ಸಾಮಿನೇಷನ್ಸ್ಗಳನ್ನ. ಆ್ಯಂಡ್ ದ ಲಾಸ್ಟ್ ಕನ್ಕ್ಲೂಷನ್ ಈಸ್ ವೆರಿ ಇಂಪಾರ್ಟೆಂಟ್, ದ ಇಂಪಾರ್ಟೆನ್ಸ್ ಫಾರ್ ದ ಸೆಲ್ಫ್ ಅಸೆಸ್ಮೆಂಟ್. ಸೊ ನಿಮ್ಮನ್ನು ನೀವು ಗ್ರೋ ಆಗೋದಕ್ಕೋಸ್ಕರ ಟೈಮ್ ಕೊಡಿ ಆ್ಯಂಡ್ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕೊಡಿ. ಫಾಲೋ ದ ಪ್ಯಾಷನ್ ಆ್ಯಂಡ್ ದ ಕೆರಿಯರ್ ಕೌನ್ಸಿಲಿಂಗ್. ಯಾರೋ ಹೇಳಿದ್ರು, ಅಮ್ಮ ಹೇಳಿದ್ರು, ಅಪ್ಪ ಹೇಳಿದ್ರು ಅಂತ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಬೇಡಿ. ನಿಮಗೆ ನಿಜವಾದ್ರೂ ಅದ್ರಲ್ಲಿ ಪ್ಯಾಷನ್ ಇದ್ದರೆ, ನಿಮಗೆ ನಿಜವಾಗ್ಲೂ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಮಾತ್ರ ಆ ಒಂದು ಕೆರಿಯರ್ನ ಚೂಸ್ ಮಾಡಿ. ಸೊ ಇಲ್ಲಿ ಎಲ್ಲ ರೀತಿ ಕೆರಿಯರ್ ಆಪ್ಷನ್ಸ್ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಸಪ್ರೇಟ್ ವೀಡಿಯೋ, ಸಪ್ರೇಟ್ ಸೈನ್ಸ್, ಸಪ್ರೇಟ್ ಕಾಮರ್ಸ್ ಆ್ಯಂಡ್ ಸಪ್ರೇಟ್ ಆರ್ಟ್ಸ್ ವೀಡಿಯೋಸ್ಗಳನ್ನ ಕೂಡ ಸಾಧ್ಯವಾದಷ್ಟು ಬೇಗ ಮಾಡ್ತೀನಿ. ಸೊ ನೋಡಿ ನಿಮಗೆ ಯಾವ್ದು ಪ್ಯಾಷನೇಟ್ ಇದೆ, ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಬಿಕಾಸ್ ಎಲ್ಲ ಫೀಲ್ಡಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿರೋರು, ಒಳ್ಳೆ ಹೆಸರು ಮಾಡಿರೋರು, ಒಳ್ಳೆ ನೇಮ್, ಫೇಮ್, ಮನಿ ಎಲ್ಲ ಮಾಡಿರೋರು ಇದ್ದಾರೆ. ಹಾಗಾಗಿ ನಿಮಗೆ ಯಾವುದು ರಿಯಲ್ಲಾಗಿ ಪ್ಯಾಷನ್ ಇದೆ, ಇವತ್ತು ಇಷ್ಟ ಯಾರೋ ಹೇಳಿದ್ರು ಅಂತ ಹೋಗಿ ನಾಳೆ ಕಷ್ಟ ಆಗಬಾರ್ದು. ಸೊ ಚೂಸ್ ಯುವರ್ ಪಾತ್ ಇನ್ ದ ರೈಟ್ ವೇ ಆ್ಯಂಡ್ ದ ರೈಟ್ ಟೈಮ್. ಸೊ ಥ್ಯಾಂಕ್ ಯು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅಟ್ ಲಾಸ್ಟ್ ಈ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಇದರಿಂದ ಏನಾಗುತ್ತೆ ಅಂದರೆ ನಾನು ನಿಮಗೆ ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಫಸ್ಟ್ ಅಪಿಯರ್ ಆಗುತ್ತೆ. ಹಾಗಾಗಿ ಆ್ಯಂಡ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಬಿಲೋ. ಥ್ಯಾಂಕ್ ಯು ವೆರಿ ಮಚ್.